नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ದೈತ್ಯ ತಾರತಮ್ಯ ಸಂಧಿಯಲ್ಲಿ 11ನೇ ಶ್ಲೋಕ. ಮಾರುತನಗದೆಯಿಂದ ಲಿಂಗ ಶರೀರ ಪೋದಾನಂತರ ತಮೋದ್ವಾರ ವೈರಿ ಸ್ವರೂಪ ದುಃಖಗಳನ್ನು ಭವಿಸಲಿಹರು. ವೈರ ಹರಿಭಕ್ತರಲಿ ಹರಿಯಲಿ ತಾರತಮ್ಯದಲ್ಲಿರುತಿಹದು ಸಂಸಾರದಲ್ಲಿ ತಮಸ್ಸಿನಲ್ಲಿ ಲೈ ಅಧಿಕ ಕಲಿಯಲ್ಲಿ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ವಾಯುದೇವರ ಗದೆಯಿಂದ ಅವರು ಆ ಕಲಿ ಅವರು ಬ್ರಹ್ಮದೇವರಿಗೆ 100 ವರ್ಷ ಆದ ಮೇಲೆ ಅವರಿಗೆ ಸಾಧನೆ ಮುಗೀತದೆ. ವಾಯುದೇವರು ಗದೆಯಿಂದ ಏಟು ತಗೊಂಡು ಅವರು ಇದ್ದಾರೆ ಅಂತ ನಾವು ಹಿಂದಿನ ಪದ್ಯದಲ್ಲಿ ಬಂದಿತ್ತು. ಅದನ್ನ ಮುಂದೆ ಹೇಳ್ತಾ ಇದ್ದಾರೆ. ಮಾರುತನ ಗದೆಯಿಂದ, ವಾಯುದೇವರ ಗದೆಯಿಂದ ಲಿಂಗ ಶರೀರ ಪೋದಾನಂತರ ಅವರ ಆ ಕಲಿಯ ಲಿಂಗದೇಹ ಭಂಗ ಆಗ್ತದೆ. ತದನಂತರ ತಮೋದ್ವಾರದಿ ಸ್ವರೂಪ ದುಃಖಗಳನ್ನ ಭವಿಸಲಿಹರು. ಅಂಧಂತಮಸ್ಸನ್ನು ಹೊಂದಿ ಸ್ವರೂಪ ದುಃಖವನ್ನ ಅನುಭವಿಸುತ್ತಾರೆ. ಹಾಗೆಂತ ಸ್ವರೂಪ ದುಃಖಗಳನ್ನ ಭವಿಸಲಿಹರು. ಹರಿಭಕ್ತರಲ್ಲಿ ಹರಿಯಲಿ ವೈರ, ಅಂದರೆ ಹರಿಯ ಭಕ್ತರಲ್ಲೂ ಮತ್ತು ಪರಮಾತ್ಮನಲ್ಲೂ ದ್ವೇಷ. ಅದು ತಾರತಮ್ಯದಲ್ಲಿ, ಸಂಸಾರದಲ್ಲಿ, ತಮಸ್ಸಿನಲ್ಲಿ, ಕಲಿಯಲ್ಲಿ ಅತ್ಯಧಿಕ ಇರುತಿಹದು. ಅದು ತಾರತಮ್ಯ ಕ್ರಮದಿಂದ ನಿತ್ಯ ಸಂಸಾರಿ ಜೀವರಿಂದ ಪ್ರಾರಂಭ ಮಾಡಿ ತಮಸ್ಸಿನಲ್ಲಿ ಇರತಕ್ಕ ಎಲ್ಲರಿಗೂ ಕೂಡ ಇರುತ್ತದೆ. ಅದು ವಿಶೇಷವಾಗಿ ಕಲಿಯಲ್ಲಿ ಜಾಸ್ತಿಯಾಗಿ ಅತ್ಯಧಿಕ ಇರುತಿಹದು ಅಂತ ಹೇಳ್ತಾರೆ. ಅಧಿಕವಾಗಿ ಇರುತ್ತದೆ. ಯಾವುದು? ಪರಮಾತ್ಮನ ದ್ವೇಷ, ಪರಮಾತ್ಮನ ಭಕ್ತರ ದ್ವೇಷ. ಇದು ಒಂದು ರೀತಿಯಾಗಿ ಸಜ್ಜನರಿಗೆ ಬರುವ ದೊಡ್ಡ ತೊಡಕು ಅಂದ್ರೆ ಅವರು ದೇವರನ್ನ ದ್ವೇಷ ಮಾಡೋದಿಲ್ಲ, ಆದರೆ ಹರಿವಾಯು ಗುರುಗಳನ್ನ ಮರೆಯೋದು. ನಾವು ಮರೆತು ಬಿಡ್ತೀವಿ, ಅದರಿಂದ ಸಂಸಾರದಲ್ಲಿ ಇದ್ದೀವಿ. ಅದನ್ನ ದೇವರು ಸರಿಪಡಿಸಿ ಡಿಸಿಪ್ಲಿನ್ ತಂದು ವಿಚಾರ ಆಚಾರಗಳನ್ನ ತಂದು ನಮ್ಮನ್ನ ಉದ್ಧಾರ ಮಾಡ್ತಾನೆ. ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು ಇವರಿಬ್ಬರಿಗೂ ಕೂಡ ಅವರಿಗಿರುವ ದೊಡ್ಡ ಒಂದು ತೊಂದರೆ ತೊಡಕು ಹಾಗೆಂದ್ರೆ ದೇವರಲ್ಲಿ ಇರತಕ್ಕ ದ್ವೇಷ. ಹರಿವಾಯು ಗುರುಗಳ ಉಪದೇಶ ಇರ್ಬೋದು, ಹರಿಭಕ್ತಿ ಮಾಡುವ ಜನರಿರ್ಬೋದು, ಅವರಲ್ಲಿ ದ್ವೇಷ ಮಾಡ್ತಾರೆ ಅವರು. ಆ ದ್ವೇಷನೇ ಅವರಿಗೆ ತಮಸ್ಸಿಗೆ, ನಿತ್ಯ ಸಂಸಾರಕ್ಕೆ ಕಾರಣ. ಹಾಗೆ ಅಂತ ಅದರಲ್ಲಿ ಮೇಲಿನ ಸ್ಥಾನ ಅಂದ್ರೆ ದೋಷ, ಭಾರಿ ದೋಷ ಇರೋದು ಯಾರಲ್ಲಿ ಅಂದ್ರೆ ಕಲಿಯಲ್ಲಿ. ಹಾಗೆ ಜ್ಞಾನವೆಂಬುದು ಮಿಥ್ಯ ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ ನಿರಂತರದಿ ಕಲಿಗಿಹುದು ದೈತ್ಯರುಳು. ಹೀನಳೆನಿಪಳು ಶತಗುಣದಿ ಕಲಿಮಾನಿನಿಗೆ ಶತವಿಪ್ರಚಿತ್ತಿಗೆ ಊನ ಶತಗುಣ ಕಾಲ ನೇಮಿಯ ಕಂಸನೆನಿಸಿದನು. ಈ ಜ್ಞಾನವೆಂಬುದು ಮಿಥ್ಯ ಹಾಗೆ ಅಂತ ನೋಡಿದೆ. ಜ್ಞಾನ ಅವ್ರ ಪ್ರಕಾರ ಈ ಯಾವುದು ಕಾಣಿಸ್ತಾ ಇದೆ ಇದೆಲ್ಲವನ್ನು ಕೂಡ ಅವರು ಮಿಥ್ಯಾ ಅಂತ ಹೇಳಿಬಿಡ್ತಾರೆ. ಯಾಕೆ? ಕಾಣ್ತಾ ಇದೆ ಅಲ್ಲೋ, ಕಾಣ್ತಾ ಇರೋದ್ರಿಂದ ಈ ಪದಾರ್ಥಗಳನ್ನ ಸತ್ಯ ಅಂತ ಹೇಳಬೇಕು. ಈಗ ಕಣ್ಣು ಮುಂದೆ ಪುಸ್ತಕ ಇದೆ, ಕಾಣ್ತಾ ಇದೆ, ಕಾಣ್ತಾ ಇರುವ ಪುಸ್ತಕ ಸಜ್ಜನರು ಸತ್ಯ ಅಂತ ಹೇಳ್ತಾರೆ, ಆದರೆ ಈ ತಮೋಯೋಗ್ಯರು ಅದನ್ನ ಮಿಥ್ಯಾ ಅಂತ ಹೇಳ್ಬಿಡ್ತಾರೆ.
ನಿತ್ಯ ಅಂದ್ರೆ ಏನು? ನಿತ್ಯ ಅಂದ್ರೆ ಅದು ವಾಸ್ತವಿಕ ಅಲ್ಲ, ಅಜ್ಞಾನದಿಂದ ನನಗೆ ಪುಸ್ತಕ ರೂಪದಲ್ಲಿ ಕಾಣಿಸ್ತಾ ಇದೆ, ವಾಸ್ತವಿಕವಾಗಿ ಅಲ್ಲಿ ಏನೂ ಇಲ್ಲ ಹಾಗೆ ಅಂತ. ವಿಚಿತ್ರ ಸಿದ್ಧಾಂತ ಅದು, ವಿಚಿತ್ರ ಚಿಂತನೆ ಅದು. ಅದು ನಮಗೆ ಅರ್ಥನೂ ಆಗೋದಿಲ್ಲ, ಅನೇಕ ದೋಷಯುಕ್ತವಾದ ಒಂದು ವಿಚಾರ ಅದು. ಆ ರೀತಿಯಾಗಿ ಇಡೀ ಜಗತ್ತು ಅವರ ಪ್ರಕಾರ ಮಿಥ್ಯಾ ಅಂತ ಹೇಳ್ತಾರೆ. ಅವರ ಸಿದ್ಧಾಂತನೇ ಹಾಗೆ. ಹೇಗೆ ನಮ್ಮಲ್ಲಿ ಆಚಾರ್ಯರ ಸಿದ್ಧಾಂತ ಅಂತ ನಾವು ಹೇಳ್ತೀವಿ, ಅದೇ ತರ ಅವರಲ್ಲೂ ಇದು ಕಲಿಯ ಸಿದ್ಧಾಂತ, ಕಾಣೋದೆಲ್ಲ ಸುಳ್ಳು ಹಾಗೆ ಅಂತ. ಅಸಮೀಚೀನ, ಅದು ಸರಿಯಾದ ಜ್ಞಾನ ಅಲ್ಲ ಹಾಗೆ ಅಂತ ಅವರ ಅಭಿಪ್ರಾಯ. ದುಃಖ ತರಂಗವೇ ಸಮೀಚೀನ ಬುದ್ಧಿ, ದುಃಖಗಳ ತರಂಗ ಏನಿದೆ ಅದೇ ಸರಿಯಾದ ಜ್ಞಾನ ಅಂತ ಅವರು ಭಾವಿಸ್ತಾರೆ. ಅದರಿಂದ ದುಃಖಗಳೇ ಇರಬೇಕು ಹಾಗೆ ಅಂತ ಅವರು ಭಾವಿಸ್ತಾರೆ. ದೈತ್ಯರುಳು ಇಂತಹ ಬುದ್ಧಿ ಕಲಿಗಿಹದು, ಈ ರೀತಿಯಾದ ಬುದ್ಧಿ ದೈತ್ಯರಲ್ಲಿ ಇರುತ್ತದೆ. ಜಗತ್ತು ಸತ್ಯ, ದುಃಖವೇ ಶೋಭನ ಹಾಗೆ ಅಂತ. ಅದರಿಂದಲೇ ಅವರಿಗೆ ನೋಡಿ ಅದನ್ನೇ ಬಯಸ್ತಾರೆ, ಅಲ್ಲೇ ದುಃಖದಲ್ಲೇ ಹೋಗಿ ಬೀಳ್ತಾರೆ ಅವರು. ಕಲಿಯ ನಂತರ ಕಲಿಗಿಹದು ಕಲಿಮಾನಿನಿಗೆ ಶತಗುಣದಿ, ಕಲಿಗಿಂತ ಕಲಿಯ ಹೆಂಡತಿ ಹಿಂದೆ ಬಂದಿತ್ತು ನೋಡಿ, ಜ್ಯೇಷ್ಠ ಹಾಗೆ ಅಂತ, ಅಲಕ್ಷ್ಮಿ ಅಂತಲೂ ಕರೀತಾರೆ. ಅವಳು 100 ಗುಣ ಕಡಿಮೆ, ಹೀನಳೆಣಿಪಳು ಹಾಗೆ. ಕಲಿಗಿಂತ 100 ಗುಣ ಕಡಿಮೆ ಅಂದ್ರೆ ಏನರ್ಥ? ಈ ಗುಣಗಳು ಅಂದ್ರೆ ಇಲ್ಲಿ ದೋಷಗಳು ಅಂತ ಅರ್ಥ. ಇಲ್ಲಿ ಗುಣ ಅಂದ್ರೆ ಕ್ವಾಂಟಿಟಿನ ಹೇಳ್ತಾರೆ. 100 ಪಟ್ಟು ಅದು 100 ಗುಣಗಳು ಅಂದ್ರೆ 100 ಲೆವೆಲ್ಸ್, 100 ಗುಣಗಳು ಕಡಿಮೆ ಅಂತ. ಅಂದ್ರೆ ಇಲ್ಲಿ ಗುಣ ಅಂದ್ರೆ ಏನು? ಯಾವುದರ ಗುಣ? ದೋಷಗಳ ಕ್ವಾಂಟಿಟಿ ಕಡಿಮೆ ಅಂತ ಅರ್ಥ ಅಷ್ಟೇ. ಇನ್ನು ಕಲಿಮಾನಿನಿಗೆ, ಕಲಿಯ ಹೆಂಡತಿಗಿಂತ ವಿಪ್ರಚಿತ್ತಿಯು ಶತ. ವಿಪ್ರಚಿತ್ತಿ ಅಂತ ಒಬ್ಬ ಇದ್ದಾನೆ, ಅವನೇ ಜರಾಸಂಧನಾಗಿ ಬಂದದ್ದು ಮಹಾಭಾರತ ಕಾಲದಲ್ಲಿ. ಅವನೇ ಜರಾಸಂಧ. ಅವನು 100 ಪಟ್ಟು, ಜರಾಸಂಧನ ಮೂಲ ರೂಪ ಅಂದ್ರೆ ಅದೇ ವಿಪ್ರಚಿತ್ತಿ. ಅವನು 100 ಗುಣಗಳು ಕಡಿಮೆಯಾದವ. ಈ ವಿಪ್ರಚಿತ್ತಿಗೆ ಕಾಲನೇಮಿಯು ಶತಗುಣ ಊಣ ಹಾಗೆ ಅಂತ. ತದನಂತರ ನೋಡಿ, ಕಲಿಯ ನಂತರ ಅಲಕ್ಷ್ಮಿ, ಅಲಕ್ಷ್ಮಿಯ ನಂತರ ವಿಪ್ರಚಿತ್ತಿ, ವಿಪ್ರಚಿತ್ತಿಗಿಂತ ಕಾಲನೇಮಿ ಅಂತ ಒಂದು ದೈತ್ಯ, ಅವನು 100 ಗುಣ ಕಡಿಮೆ ಉಳ್ಳವನಾಗಿ ಇದ್ದಾನೆ ಅಂತ. ಆ ಕಾಲನೇಮಿನೇ ಕಂಸನಾಗಿ ಬಂದದ್ದು ಹಾಗೆ ಅಂತ. ಈ ರೀತಿಯಾಗಿ 4 ಜನರು ಹೇಳಿದರು, ಕಲಿ, ಅಲಕ್ಷ್ಮಿ, ವಿಪ್ರಚಿತ್ತಿ, ಕಾಲನೇಮಿ ಹಾಗೆ ಅಂತ. ನೋಡಿ, ಗರುಡ ಪುರಾಣದ ವಾಕ್ಯ ಹೇಳ್ತಾ ಇದ್ದಾರೆ ನೋಡಿ, ಮಿಥ್ಯಾ ಜ್ಞಾನೇ ಜ್ಞಾನ ಬುದ್ಧಿರ್ ದುಃಖೇ ಚ ಸುಖ ಬುದ್ಧಿಮಾನ್. ಯಾವುದು ಸತ್ಯವಾದ ಪದಾರ್ಥ ಇದೆಯೋ ಅದನ್ನ ಮಿಥ್ಯಾಜ್ಞಾನ ಅಂತ ತಿಳಿತಾರೆ, ಯಾವುದು ದುಃಖವಾಗಿ ಇರುತ್ತದೋ ಅದನ್ನೇ ಅವರು ಸುಖ ಅಂತ ತಿಳಿತಾರೆ ಹಾಗೆ. ಅಂತಹ ಸ್ವಭಾವ ಕಲಿಯುದು. ಎಲ್ಲ ವಿರುದ್ಧ, ಡೆಡ್ ಆಪೋಸಿಟ್ ಅಂತಾರೆ ನೋಡಿ. ಜ್ಞಾನವನ್ನ ಅಜ್ಞಾನ ಅಂತಾರೆ, ಮಹಾ ದುಃಖವನ್ನ ಅವರು ಸುಖ ಅಂತ ತಿಳಿತಾರೆ ಅವರಷ್ಟು. ಇದೇ ಅಜ್ಞಾನ ಮಿಥ್ಯಾಜ್ಞಾನ ಅಂತ ಹೇಳೋದು. ಅದು ಕಲಿಯಿಂದ ಪ್ರಾರಂಭ ಮಾಡಿ ಎಲ್ಲರಿಗೂ ಅದು ಇದ್ದೇ ಇರ್ತದೆ. ನಿತ್ಯ ಸಂಸಾರಿಗಳ ತನಕ ಈ ತರ ವಿಪರೀತ ಬುದ್ಧಿ, ತಪ್ಪಾಗಿ ರಿವರ್ಸ್ ಆಗಿ ತಿಳಿಯೋದು ಅಂತಾರೆ ನೋಡಿ, ಆ ತರ ಬುದ್ಧಿ ಇರುತ್ತದೆ ಅಂತ. ಇನ್ನು ಕಾಲನೇಮಿಗೆ ಪಂಚಗುಣದಿಂ ಕೀಳು ಮಧುಕೈಟಬರು ಜನ್ಮವ ತಾಳಿ ಇಳೆಯೊಳು ಹಂಸಡಿಬಿಕಾಹ್ವಯದಿ ಕರೆಸಿದರು ಐಳ ನಾಮಕ ವಿಪ್ರಚಿತ್ತಿ ಸಮಾಳುವೆನಿಪ ಹಿರಣ್ಯ ಕಶ್ಯಪು ಶೂಳಪಾನೀಯ ಭಕ್ತ ನರಕಗೆ ಶತಗುಣಾಧಮನು. ಈ ಕಾಲನೇಮಿಗಿಂತ 5 ಗುಣಗಳು ಕಡಿಮೆಯಾದವರು ಆಯ್ತು ಅಂತ ಹೇಳಿದ ನಾನು. ನಾಳೆ ಅರ್ಧಾಗಿಲ್ಲ ಅಂತ ಹೇಳಿದ. ಕಾಲನೇಮಿಗೆ ಮಧುಕೈಟಬರು ಪಂಚಗುಣದಿಂ ಕೀಳು. ಕಾಲನೇಮಿಗಿಂತ ಮಧುಕೈಟಬರು 5 ಗುಣಗಳು ಕಡಿಮೆ ಇದ್ದಾರೆ ಹಾಗೆ ಅಂತ. ಈ ಮಧುಕೈಟಬರು ಭೂಮಿಯಲ್ಲಿ ಯಾರಾಗಿ ಬಂದಿದ್ದಾರೆ ಹಾಗೆ ಅಂದ್ರೆ, ಇಳೆಯಳು ಭೂಮಿಯಲ್ಲಿ ಜನ್ಮವತಾಳಿ ಹುಟ್ಟಿ ಹಂಸ ಡಿಬಿಕಾ ಆಹ್ವಯದಿ. ಹಂಸ ಮತ್ತು ಡಿಬಿಕಾ ಅಂತ ಕೃಷ್ಣಾವತಾರದಲ್ಲಿ
ಈ ಕೃಷ್ಣನೇ ಸಂಹಾರ ಮಾಡ್ತಾನೆ ಇವರಿಬ್ಬರನ್ನು. ಸೃಷ್ಟಿಯ ಆದಿಕಾಲದಲ್ಲಿ ಮಧುಕೈಟವರು ಪರಮಾತ್ಮನ ಕಿವಿಯಿಂದ ಬಂದರು, ಪರಮಾತ್ಮ ಮೂಲ ರೂಪದಿಂದಲೇ ಅವರನ್ನ ಸಂಹಾರ ಮಾಡಿದ, ಹೈಗ್ರೀವ ರೂಪದಿಂದ ಸಂಹಾರ ಮಾಡಿದ. ತದನಂತರ ಅವರು ಹಂಸಡಿಪಿಗರಾಗಿ ಬಂದಾಗ ಅವರನ್ನ ಕೃಷ್ಣ ಸಂಹಾರ ಮಾಡ್ತಾನೆ ಅಂತ. ತದನಂತರ ತಾರತಮ್ಯದಲ್ಲಿ ಈ ಮಧುಕೈಟವರಿಗಿಂತ ಆಯ್ತಲ್ವಾ ಹಂಸಡಿಬಿಕಾ ಹ್ವಯದಿ ಐಳ ನಾಮಕ, ಐಳ ಅಂದ್ರೆ ಭೂಮಿ, ಭೂಮಿಯ ಮಗನಾದ ನರಕಾಸುರ. ಆ ನರಕಾಸುರನ ವಿಪ್ರಚಿತ್ತಿ ಸಮಾಳು ಏನಿಪ. ಆ ನರಕಾಸುರ ಐಳ ಅಂತ ಅವನೊಂದು ದೈತ್ಯ. ಐಳ ಅಂದ್ರೆ ಭೂಮಿ, ಸಾರಿ. ಈ ಐಳ ನಾಮಕ ಅಂದ್ರೆ ಭೂಮಿಯ ಮಗನಾದ, ಇಳೆ ಅಂದ್ರೆ ಭೂಮಿ, ಇಳೆಯ ಮಗ ಐಳ, ಹಾಗೆ ಅಂತ ಆಯ್ತು. ಇಳೆಯ ಮಗ ಅಂದ್ರೆ ನರಕಾಸುರ. ಅವನು ವಿಪ್ರಚಿತಿಗೆ ಸಮ ಅಂತ ಆಗಿದ್ದಾನೆ. ಶೂಲಪಾಣಿಯ ಭಕ್ತ ನರಕಗೆ, ನರಕ ಅಂತ ಅವನ ಹೆಸರು. ಶೂಲಪಾಣಿ ಅಂದ್ರೆ ರುದ್ರದೇವರ ಭಕ್ತನಾದ ಆ ನರಕಾಸುರನಿಗೆ ಹಿರಣ್ಯಕಶ್ಯಪು ಅಂದ್ರೆ ಹಿರಣ್ಯಕಶ್ಯಪಿನಲ್ಲಿ ಇರತಕ್ಕ ಹಿರಣ್ಯಕಶ್ಯಪು ಎನ್ನುವ ಒಂದು ದೈತ್ಯ. ಅವನು ಶತಾಗುಣ ಅಧಮನು, 100 ಪಟ್ಟು ಗುಣಗಳು, ನರಕಾಸುರನಿಗಿಂತ 100 ಪಟ್ಟು ಕಡಿಮೆ ಇರತಕ್ಕವ ಹಿರಣ್ಯಕಶ್ಯಪು, ಹಾಗೆಂತ. ಗುಣಗಳತ್ರಯ ನೀಚ ನೆನಿಸುವ ಕನಕ ಕಶಿಪುಗೆ ಹಾಡಂಬಕ ಗೆಣೈಪ ಮಣಿಮಂತಗಿಂತಲಿ ಕಿಂಚಿದು ನಭಕ ಧನುಜವರಧಾರಕನು 20 ಗುಣದಿ ನೀಚನು ಲೋಕ ಕಂಠಕ ನೆನಿಪ ಶಂಭರ ತಾರಕಾಸುರ ಗಧಮ ಷಡ್ಗುಣದಿ. ಕನಕ ಕಶಿಪುವಿಗೆ ಅಂದ್ರೆ ಹಿರಣ್ಯಕಶಿಪುವಿಗೆ 3 ಗುಣದಿಂದ ಕಡಿಮೆಯಾದವ ಹಾತಾಂಬಕ ಅಂದ್ರೆ ಹಿರಣ್ಯಾಕ್ಷ, ಅವನ ತಮ್ಮನಾದ ಹಿರಣ್ಯಾಕ್ಷ, ಹಾಗೆಂತ ನೀಚನೆನಿಸುವ ಅವನೊಂದು ರಾಸ ದೈತ್ಯ. ನೆನಿಸುವ ಈ ಹಿರಣ್ಯಾಕ್ಷಗೆ ಮಣಿಮಂತ ಅಂತ ಸಮ. ಮಣಿಮಂತನು ಎಣೆಣಿಪ, ಹಾಗೆಂತ. ಅಂದ್ರೆ ಹಿರಣ್ಯಾಕ್ಷ ಮಣಿಮಂತ ಅವನೊಂದು ದೈತ್ಯ, ಅವರು ಸಮರು, ಹಾಗೆಂತ. ಈ ಮಣಿಮಂತನಿಗೆ ಬಕಾಸುರ ಅಂತ, ಅವನು ಕಿಂಚಿತ್ ಅದಮನು ಅಂತ. ಈ ಭಗನಿಗಿಂತಲೂ ಧನುಜವರ ಅಂದ್ರೆ ದೈತ್ಯ ಶ್ರೇಷ್ಠನಾದ ತಾರಕಾಸುರ ಅಂತ, ಅವನು 20 ಗುಣ ನೀಚನು, 20 ಗುಣಗಳಿಂದ ಕಡಿಮೆಯಾಗಿದ್ದಾನೆ ಅಂತ. ತಾರಕಾಸುರನು ಲೋಕಕಂಠಕ ನೆನಿಪ ಶಂಬರಾಸುರ ಆ ತಾರಕಾಸುರನಿಗಿಂತ ಷಡ್ಗುಣದಿ 6 ಗುಣದಿಂದ ಅಧಮನ ಆಗಿದ್ದಾನೆ ಅಂತ. ಇದೆಲ್ಲ ಗರುಡ ಪುರಾಣದಲ್ಲಿ ಬರುವ ವಿಚಾರಗಳು ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸರಿಯೆನಿಸುವನು ಸಾಲ್ವನಿಗೆ ಸಂಕರನು ಅಧಮನು 10 ಗುಣದಿ ಶಂಭರಗೆ ಷಡ್ಗುಣ ನೀಚರೆನಿಪ ಹಿಡಿಂಬಗ ಬಾಣ ಸುರನು ದ್ವಾಪರ ಕೀಚಕನು 4 ಸಮರು ದ್ವಾಪರ ನಿಶಕುನಿಯು ಕರೆಸಿದನು ಕೌರವಗೆ ಸೋದರ ಮಾವ ನಹುದೆಂದು. ಸಾಲ್ವ ಅಂತ ಅವನಿಗೆ ಸರಿ ಎನಿಸುವ ಶಂಬರ. ದ್ವಾಪರದಲ್ಲಿ ಅವನು ಶಂಬರಾಸುರನಾಗಿ ಅವನೇ ಬರ್ತಾನೆ. ಈ ಶಂಬರ ಸಂಕರ, ಭೂಮಿಯಲ್ಲಿ ಮಣಿಮಂತನೇ ಸಂಕರನಾಗಿ ಬಂದದ್ದು ಅಂತ. 10 ಗುಣದಲ್ಲಿ ಅಧಮನಾಗಿದ್ದಾನೆ. ಶಂಬರಕ್ಕೆ ಹಿಡಿಂಬಿಕ ಅಂದ್ರೆ ಹಿಡಿಂಬಾಸುರ ಅಂತ, ಅವನು 6 ಗುಣದಿಂದ ನೀಚನಾಗಿದ್ದಾನೆ. ಹಿಡಿಂಬಕ, ಬಾಣಾಸುರ, ದ್ವಾಪರ, ಕೀಚಕ ಈ 4 ಕೂಡ ಸಮರು ಅಂತ ಆಗಿದ್ದಾರೆ. ಈ ದ್ವಾಪರ ಯಾರು ಹಾಗೆಂದ್ರೆ, ಈ ದ್ವಾಪರನೇ ಶಕುನಿಯಾಗಿ ಬಂದದ್ದು. ಕೌರವಗೆ ಸೋದರ ಮಾವ, ದುರ್ಯೋಧನನಿಗೆ ಸೋದರ ಮಾವನಾಗಿ ಯಾರು ಶಕುನಿ ಅಂತ ಬರ್ತಾನೆ, ಅವನು ಮೂಲ ರೂಪದಲ್ಲಿ ದ್ವಾಪರ, ಹಾಗೆ ಅಂತ. ಹಿಡಿಂಬಾಸುರ, ಬಾಣಾಸುರ, ದ್ವಾಪರ ಮತ್ತು ಕೀಚಕ, ಭೀಮನಿಂದ ಸಂಹರಿಸಲ್ಪಡುವ ಕೀಚಕ, ಇವರೆಲ್ಲರೂ ಕೂಡ ಸಮಕಕ್ಷೆಯಲ್ಲಿ ಇದ್ದಾರೆ, ಹಾಗೆ ಅಂತ ಅರ್ಥ. ಇನ್ನು
ಈ ಬಾಣಾಸುರನೇ ಬಲಿಚಕ್ರವರ್ತಿಯ ಮಗ, ಅವನೇ ಬಾಣಾಸುರ ಅಂತ. ಇನ್ನು ಆ ಬಾಣಾಸುರನ ನಮುಚಿ ಬರ್ತಾನೆ. ನಮುಚಿ ಇಲ್ವಲ ಭಾಗ ನಾಮಕ ಸಮರು ಬಾಣ ಧ್ಯರಿಗೆ ದಶಗುಣ ನಮುಚಿ ನೀಚನು 3 ಗುಣರಿಂದಧಮವಾತಾಪಿ ಕುಮತಿ ಧೇನುಕ 100 ಗುಣರಿಂದಮರರಿಪು ವಾತಾಪಿ ಗಧಮನೋ ವಮನ ಧೇನುಕನಿಂದ ಅರ್ಧ ಗುಣಾತ್ಮನೋ ಕೇಶಿ. ನಮುಚಿ ಇಲ್ವಲ ಭಾಗ ಇವರು 3 ಕೂಡ ಸಮರು ಅಂತ ಹೇಳ್ತಾರೆ. ಬಾಣಾದ್ಯರಿಗೆ, ಬಾಣಾಸುರ ಮೊದಲಾದವರಿಗೆ ನಮಿಚಿ ಮೊದಲಾದವರು ದಶಗುಣದಿಂದ ನೀಚರು ಅಂತ. ಈ ನಮುಚಿಗಿಂತಲೂ ವಾತಾಪಿ ಎನ್ನುವ ದೈತ್ಯ 3 ಗುಣದಿಂದ ಅಧಮ. ಅಮರ ರಿಪು ದೇವಶತ್ರುವಾದ ವಾತಾಪಿಗಿಂತ ಕುಮತಿಯುಳ್ಳ ಧೇನುಕಾಸುರ ಅವನು 100 ಗುಣದಿಂದ ಅಧಮನು ಅಂತ. ವಮನ ಪರಮನೀಚನಾದ ಧೇನುಕಾಸುರನಿಗಿಂತ ಕೇಶಿ ಅನ್ನತಕ್ಕ ದೈತ್ಯ ಅರ್ಧ ಗುಣ ಅಧಮನು ಅಂತ ಹೇಳ್ತಾರೆ. ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮಲವಣಾಸುರನು 9 ನೀಚಾದಿಷ್ಟ ನಾಮಕ ಪಂಚಗುಣದಿಂದ ದೈತ್ಯ ಸತ್ತಮಹಂಸಡಿಪಿಕರ ಮತ್ತವೇನನು ಪೌಂಡ್ರಕನು 9 ಗುಣದಿಂದ ಧಮ 3 ಲವಣ ನಾಮಕಗೆ. ಮತ್ತೆ ಕೇಶಿ ಎನ್ನುವ ದೈತ್ಯನಿಗಿಂತ ತೃಣಾವರ್ತ ಎನ್ನುವ ದೈತ್ಯ ಸಮ. ಕೇಶಿ ತೃಣಾವರ್ತ ಇಬ್ಬರು ಸಮ ಕಕ್ಷೆಯಲ್ಲಿ ಇರುತ್ತಾರೆ. ಇವರಿಗಿಂತ ಲವಣಾಸುರ 10 ನೀಚ ಅಂತ, ಅಂದ್ರೆ 10 ಗುಣಗಳಿಂದ ಕಡಿಮೆಯಾಗಿರ್ತಾನೆ. ಪಂಚಗುಣದಿಂದ ಆ ಲವಣಾಸುರನಿಗಿಂತ 5 ಗುಣದಿಂದ ಅರಿಷ್ಟ ಅಂತ ಒಬ್ಬ ದೈತ್ಯ. ಇವರೆಲ್ಲ ಕೃಷ್ಣಾವತಾರದಲ್ಲಿ ಬರ್ತಾರೆ, ಕೃಷ್ಣ ಸಂಹಾರ ಮಾಡ್ತಾನೆ ಇವರನ್ನೆಲ್ಲ. 5 ಗುಣ ನೀಚ ಅಂತ. ದೈತ್ಯ ಸತ್ತಮ, ದೈತ್ಯ ಶ್ರೇಷ್ಠರಾದ ಹಂಸಡಿಪಿಕ ಪ್ರಮತ್ತ ವೇನನು, ಆ ಭಾರಿ ಗರ್ವಿಷ್ಠನಾದ ಆ ವೇನ, ಪೌಂಡ್ರಕ ವಾಸುದೇವ, ಇವರು ಮೂವರು ಲವಣ ನಾಮಕಗೆ 9 ಗುಣದಿಂದ ಅಧಮ. ಹಾಗೆ ಅಂತ ಲವಣಾಸುರನಿಗಿಂತ ಈ ವೇಣ, ಪೌಂಡ್ರಕ ವಾಸುದೇವ ಮತ್ತು ವೇನಾತ್ಮಕನಾದ ಪೌಂಡ್ರಕ ವಾಸುದೇವ ಅಂದ್ರೆ ಹಂಸದೀಪಿಕ, ವೇನನ ಅವತಾರವಾದ ಪೌಂಡ್ರಕ ವಾಸುದೇವ, ಹಂಸ, ಡಿಪಿಕ ಮತ್ತು ಪೌಂಡ್ರಕ ವಾಸುದೇವ, ಇವರು 3 ಜನರು ಕೂಡ 9 ಗುಣದಿಂದ ಅಧಮರು. ಹಾಗೆಂತ ನೋಡಿ, ಹಂಸ ಡಿಪಿಕರು ಅವತಾರದಲ್ಲಿ ಬಂದಾಗ ಇನ್ನು ಸ್ವಲ್ಪ ಕೆಳಗೆ ಬರ್ತಾರೆ. ಮೂಲ ರೂಪದಲ್ಲಿ ಮಧುಕೈಟಭರಾಗಿದ್ದಾಗ ಅವರಿಗೆ ಇನ್ನು ದೋಷಗಳು ಜಾಸ್ತಿ ಇರುತ್ತದೆ ಅಂತ ಅರ್ಥ. ದೇವತೆಗಳ ತಾರತಮ್ಯದಲ್ಲೂ ಹಾಗೆ, ಅವತಾರ ಮಾಡಿ ಬಂದಾಗ ಸ್ವಲ್ಪ ಗುಣಗಳು ಕಡಿಮೆ ಆಗ್ತದೆ, ಮೂಲ ರೂಪದಲ್ಲಿ ಇನ್ನು ಹೆಚ್ಚು ಬಲ ಇರುತ್ತದೆ. ಹಾಗೆ ಅಂತ ಅದರ ವಿಚಾರ. ಈಶನೇನಾನೆಂಬ ಕಳ ದುಃಶಾಸನ ವೃಷಸೇನ ದೈತ್ಯಾಗ್ರೇಸರ ಜರಾಸಂಧ ಪಾಪಿಗಳೊಳಧ್ಯತಿಕ ಕಂಸ ಕೂಪ ವಿಕರ್ಣ ಸರಿ ರುಕ್ಮಿ ಶತಾಧಮ ರುಕ್ಮಿಗಿಂದದ ಮಹಾಸುರನು ಶತಧನ್ವ ಕಿರ್ಮೀರರು ಶತಾಧಮರು. ಈಶನೇ ನಾನೆಂಬ ಖಳ ಪಾಪಿಯಾದ ದುಶ್ಯಾಸನ, ನಾನೇ ಈಶಾ ಅಂತ ಹೇಳತಕ್ಕ ಪಾಪಿಯಾದ ದುಶ್ಯಾಸನ, ವೃಷಸೇನ ಮತ್ತು ದೈತ್ಯಾಗ್ರೇಸರನಾದ ಜರಾಸಂಧ, ಇವರು 3 ಜನ ಕೂಡ ಸಮ. ಹಾಗೆ ಅಂತ ದುಶ್ಯಾಸನ, ವೃಷಸೇನ ಮತ್ತು ಜರಾಸಂಧ ಇವರು 3 ಜನರು ಕೂಡ ತಾರತಮ್ಯದಲ್ಲಿ ಸಮರಾಗಿ ಇರ್ತಾರೆ. ಪಾಪಿಗಳಲ್ಲೂ ಅತ್ಯಧಿಕ, ಪಾಪಿಗಳಲ್ಲಿ ಭಾರಿ ಶ್ರೇಷ್ಠನಾದ ಕಂಸ, ಕೂಪ ವಿಕರ್ಣ ಇವರು ಸರಿಸಮರಾಗಿ ಇದ್ದಾರೆ. ಕಂಸನಿಗೆ ಸಮನಾಗಿ ವಿಕರ್ಣ ಮುಂತಾದವರು ಇದ್ದಾರೆ. ಹಾಗೆ ಅಂತ
ಇವರಿಗಿಂತ ರುಕ್ಮಿ ಶತ ಅಧಮ, 100 ಗುಣಗಳಿಂದ ರುಕ್ಮಿ ಕಡಿಮೆ ಆಗಿದ್ದಾನೆ. ರುಕ್ಮಿಣಿಯ ಅಣ್ಣ ಇವನು ರುಕ್ಮಿ ಅಂತ. ರುಕ್ಮಿಗಿಂತ ಮಹಾಸುರನು ಶತಧನ್ವಿ ಕಿರ್ಮೀರ, ಇವರು 100 ಗುಣಗಳು ಕಡಿಮೆ ಆಗಿದ್ದಾರೆ. ಶತಾಧಮರು, ರುಕ್ಮಿಗಿಂತ ಮಹಾದೈತ್ಯರಾದ ಕಿರ್ಮೀರ ಮೊದಲಾದವರು 100 ಗುಣಗಳಿಂದ ಕಡಿಮೆ ಅಂತ ಅರ್ಥ. ಶತಧನ್ವಿ ಅಂತ ಒಬ್ಬ, ಕಿರ್ಮೀರ ಅಂತ ಅವರು ಇಬ್ರು ಬೇರೆ ಬೇರೆ. ಇನ್ನು ಮದಿರಪಾಣಿ ದೈತ್ಯ ಗಣದೊಳಗದಮರೆನಿಪರು ಕಾಲಿಕೇಯರು ಅಧಿಕರಿಗೆ ಸಮಹರರು ಸಮರಹರು ದೇವಾವೇಶ ಬಲದಿಂದ ವದನ ಪಾಣಿ ಪಾದ ಶ್ರೋತ್ರಿಯ ಗುದ ಉಪಸ್ಥಗ್ರಾಣ ತ್ವಗ್ರಸ ಗದಿಪ ದೈತ್ಯರು ನೀಚರೆನಿಪರು ಕಾಲಕೇಯರಿಗೆ. ಮದಿರಪಾಣಿ ದೈತ್ಯಗಣದೊಳು ಅಂದರೆ ಮದ್ಯಪಾನ ಮಾಡತಕ್ಕ ದೈತ್ಯಗಣ, ಅಲ್ಲಿ ಕಾಲಕೇಯರು ಅಧಮರು ಹಾಗೆ ಅಂತ ನೋಡಿ. ಅದಕ್ಕೆ ಮದ್ಯಪಾನ ಅದು ಸಜ್ಜನರು ಪಾನ ಮಾಡತಕ್ಕದ್ದು ಅಲ್ಲ, ಅದು ದೈತ್ಯರು ಪಾನ ಮಾಡತಕ್ಕದ್ದು. ಅಂಥ ಬುದ್ಧಿ ಭ್ರಮಣ ಮಾಡತಕ್ಕ ಶಕ್ತಿ ಆ ಮದ್ಯಪಾನಾದಿಗಳಿಗೆ ಇದೆ. ಅದರಿಂದ ನಿಷಿದ್ಧ ಪದಾರ್ಥಗಳ ಸೇವೆ ಮಾಡಬಾರದು ಅಂತ. ಅಂದರೆ ದೈತ್ಯರು ನಮ್ಮ ಒಳ್ಳೆ ಬರೋದಕ್ಕೆ ಇದು ಮುಖ್ಯ ಕಾರಣವಾಗುತ್ತದೆ. ಆಹಾರದ ನಿಯಮ ವಿಚಾರದ ನಿಯಮ ಎರಡೂ ಶುದ್ಧವಾಗಿ ಇರಬೇಕು ಅಂತ. ಅಧಮರೆನಿಪರು ದೇವಾವೇಶ ಬಲದಿಂದ, ದೇವತೆಗಳ ಆವೇಶದ ಬಲದಿಂದ ಅಧಿಕರಿಗೆ ಸಮರಹರು, ತಮಗಿಂತ ಉತ್ತಮ ಕಕ್ಷೆಯಲ್ಲಿ ಇರುವವರಿಗಿಂತ ಇವರು ಸಮರಾಗ್ತಾರೆ ದೇವತಾವೇಶದಿಂದ. ಅದೇ ಥರ ವದನ ಅಂದ್ರೆ ವಾಗಭಿಮಾನಿ, ಪಾಣಿ ಅಂದರೆ ಕೈಗಳು, ಪಾದ ಕಾಲುಗಳು, ಶ್ರೋತ್ರಿಯ ಕಿವಿಗಳು, ಗುದ ಉಪಸ್ಥ ಮಲಮೂತ್ರ ವಿಸರ್ಜನೆ ಇಂದ್ರಿಯಗಳು, ಘ್ರಾಣ ತ್ವಕ್, ಘ್ರಾಣ ಅಂದ್ರೆ ಮೂಗು, ತ್ವಕ್ ಅಂದ್ರೆ ಚರ್ಮ, ರಸನ ನಾಲಿಗೆ, ಇವರಿಗೆ ಅಧಿಪತಿಯಾದ ದೈತ್ಯರು ಅಂತ ಇದ್ದಾರೆ. ಅವರು ಕಾಲಕೇಯ ದೈತ್ಯರಿಗೆ ನೀಚರೆನಿಪರು. 100 ಗುಣದಿಂದ ಆ ಕಾಲಕೇಯರು, ಅದು ಮಧುಪಾನಾರ್ಹ ದೈತ್ಯರು ಅಂತ ಇದ್ದಾರೆ. ಅವರು ತದನಂತರ ತತ್ವಾಭಿಮಾನಿ ದೈತ್ಯರು ಅಂತ, ಈ ಇಂದ್ರಿಯಾಭಿಮಾನಿ ದೈತ್ಯರು ಹಾಗೆ ಅಂತ. ಅವರು 100 ಗುಣದಿಂದ ಅಧಮರಾಗಿ ಇರ್ತಾರೆ ಹಾಗೆ ಅಂತ. ನೋಡಿ, ಅದನ್ನ ವ್ಯಾಖ್ಯಾನದಲ್ಲಿ ಬೆಳೆಸ್ತಾರೆ. ಕಾಲಕೇಯರಿಗಿಂತ ಚಿತ್ತಾಭಿಮಾನಿ ದೈತ್ಯರು 100 ಗುಣ ಕಡಿಮೆ, ಅವರಿಗಿಂತ ದೇಹಾಭಿಮಾನಿಯಾದ ದೈತ್ಯರು 100 ಗುಣ ಕಡಿಮೆ, ಅವರಿಗಿಂತ ಹಸ್ತಕ್ಕೆ ಕೈಗೆ ಅಭಿಮಾನಿಯಾದ ದೈತ್ಯರು 100 ಗುಣ ಕಡಿಮೆ, ಅವರಿಗಿಂತ ಪಾದಕ್ಕೆ ಅಭಿಮಾನಿಯಾದ ದೈತ್ಯರು 100 ಗುಣ ಕಡಿಮೆ, ಶ್ರೋತ್ರೇಂದ್ರಿಯ ಅಭಿಮಾನಿ ದೈತ್ಯರು ಅದಕ್ಕಿಂತ 100 ಗುಣ ಕಡಿಮೆ, ಚಕ್ಷುರಭಿಮಾನಿ ದೈತ್ಯರು 100 ಗುಣ ಕಡಿಮೆ, ಸ್ಪರ್ಶಾಭಿಮಾನಿ ದೈತ್ಯರು 100 ಗುಣ ಕಡಿಮೆ, ಘ್ರಾಣ ಅಂದರೆ ಮೂಗು, ಘ್ರಾಣೇಂದ್ರಿಯ ಅಂದರೆ ಸ್ಮೆಲ್ಲನ್ನು ನಾವೇನು ತಗೊಳ್ತೀವಿ, ಆ ದೈತ್ಯರಿಗಿಂತ 100 ಗುಣ ಕಡಿಮೆ ಇದ್ದಾರೆ. ಸ್ಪರ್ಶಕ್ಕಿಂತಲೂ ಘ್ರಾಣಾಮಾನಿ ದೈತ್ಯರು 100 ಗುಣ ಕಡಿಮೆ. ಇನ್ನು ವಾಕ್ಯಾಭಿಮಾನಿ ಅಂದರೆ ಮಾತನಾಡುವ ಶಕ್ತಿ, ವಾಗೀಂದ್ರಿಯ, ಆ ದೈತ್ಯರು 100 ಗುಣ ಕಡಿಮೆ. ಶಿಷ್ಣಾಭಿಮಾನಿ ಅಂದರೆ ಮಲಮೂತ್ರ ವಿಸರ್ಜನೆ ಇಂದ್ರಿಯಗಳು, ಅವರು 100 ಗುಣ ಕಡಿಮೆ ಹಾಗೆ ಅಂತ ಇಟ್ಕೋಬೇಕು ಅಂತ ಒಟ್ಟು. ಇನ್ನು ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ಕಲ್ಯಾದ್ಯಖಿಲ ದಿತಿಜರು ಹೀನ ಕರ್ಮವ ಮಾಡಿಸುತಿಹರು ಸರ್ವರುಳು. ವಾಣಿ ಭಾರತಿ ಕಮಲ ಭವ ಮಾನರಿವರಚ್ಛಿನ್ನ ಭಕ್ತರು ಪ್ರಾಣ ಅಸುರಾವೇಶರಹಿತರು ಆಕನಾಶ್ಮ ಸಮ. ನೋಡಿ, ಇಲ್ಲಿ ಆಯ್ತು, ದೈತ್ಯರು ಇದ್ದಾರೆ, ತಾರತಮ್ಯ ಇದೆ, ಕಲಿಯಿಂದ ಪ್ರಾರಂಭ ಮಾಡಿ ಇಂದ್ರಿಯಾಭಿಮಾನಿ ದೈತ್ಯರ ತನಕ ನಾವು ಪಟ್ಟಿ ನೋಡಿದ್ದೀವಿ. ಈ ದೈತ್ಯರಿಗೂ ನಮಗೂ ಏನು ಸಂಬಂಧ ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ನೋಡಿ, ಈ ದೇಹ ಇದು ಕೌರವರಿಗೂ ಆಶ್ರಯ, ಪಾಂಡವರಿಗೂ ಆಶ್ರಯವಾಗಿದೆ ಅಂತ ಶರೀರವನ್ನು ನಾವು ಪಡೆದಿದ್ದೀವಿ ಅಂದರೆ ಈ ದೇಹವನ್ನು ಒಳ್ಳೇದು ಅಂತ ಹೇಳೋದು ಕೆಟ್ಟದು ಅಂತ ಹೇಳೋದು ಹಾಗಂತ ಫಸ್ಟ್ ಕ್ವಶನ್ ಇದೆ. ಈ ದೇಹ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಈ ದೇಹದಲ್ಲಿ.
ಅದರಿಂದ ಎಚ್ಚರ ವಹಿಸಬೇಕು. ಈ ದೇಹದಲ್ಲಿ ಇರುವಾಗ ನಾವು ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ಅದನ್ನೇ ನೋಡಿ ಇನ್ನು ಸ್ಪಷ್ಟ ಆಗ್ತದೆ. ಜ್ಞಾನ ಕರ್ಮೇಂದ್ರಿಯಗಳಿಗೆ ಅಂದರೆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಅಂತ ಪ್ಲಸ್ ಮನಸ್ಸು ಅಂತ ಒಟ್ಟು ಇವುಗಳಿಗೆ ಅಭಿಮಾನಿಗಳಾದ ಕಲಿ ಮೊದಲಾದ ದೈತ್ಯರು, ಅಖಿಲ ದಿದಿಜರು, ಎಲ್ಲಾ ದೈತ್ಯರು ಅಂದ್ರೆ ಕೆಳಗಿನ ದೈತ್ಯರನ್ನು ಹೇಳಿದಾಗ ಮೇಲಿನ ದೈತ್ಯರನ್ನು ಕೂಡ ನಾವು ಇಟ್ಕೋಬೇಕು ಅಂತ ಅರ್ಥ. ಈಗ ಹೇಗೆ ಚಕ್ಷುರಭಿಮಾನಿ ದೇವತೆಗಳಲ್ಲೂ ಹಾಗೆ ಚಕ್ಷುರಭಿಮಾನಿ ಸೂರ್ಯ ಅಂದ್ರೆ ಬರೀ ಸೂರ್ಯ ಮಾತ್ರ ಕಣ್ಣಿಗೆ ಅಭಿಮಾನಿ ಅಂತ ನಾವು ತಿಳ್ಕೋಬಾರ್ದು. ಸೂರ್ಯನಿಗಿಂತ ತಾರತಮ್ಯದಲ್ಲಿ ಮೇಲೆ ಯಾರ್ಯಾರಿದ್ದಾರೆ, ಇಂದ್ರ, ರುದ್ರ, ವಾಯು, ಲಕ್ಷ್ಮಿ ಎಲ್ಲರೂ ಕೂಡ ಅಭಿಮಾನಿಯಾಗಿ ಇರ್ತಾರೆ ಅಂತ ತಿಳ್ಕೋಬೇಕು. ಬ್ರಹ್ಮ, ಲಕ್ಷ್ಮಿ ಎಲ್ಲರನ್ನು ಇಟ್ಕೋಬೇಕು. ಅದೇ ತರ ದೈತ್ಯರಲ್ಲೂ ಅಷ್ಟೇ. ಚಕ್ಷುಗೆ ಅಭಿಮಾನಿಯಾದ ದೈತ್ಯ ಅಂದ್ರೆ ಅಲ್ಲಿಂದ ಶುರು ಮಾಡಿ ಕಲಿ ತನಕ ಎಲ್ಲರೂ ಕಣ್ಣಿನಲ್ಲಿ ಇರ್ತಾರೆ ಅಂತ ಅರ್ಥ. ಕಲ್ಯಾದಿ ಅಖಿಲ ದಿತಿಜರು ಹೀನ ಕರ್ಮವ ಮಾಡಿಸುತ್ತಾ ಪಾಪ ಕರ್ಮಗಳನ್ನ ಜೀವರಿಂದ ಮಾಡಿಸ್ತಾರೆ. ಹೇಗೆ ದೇವತೆಗಳು ಇದ್ದು ಸತ್ಕರ್ಮಗಳನ್ನು ಮಾಡಿಸ್ತಾರೆ, ಅದೇ ತರ ದೈತ್ಯರು ಇದ್ದು ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮ, ನಮ್ಮ ಪ್ರಯತ್ನ, ಇದೇ ಮುಖ್ಯವಾದ 3 ಪ್ಯಾರಾಮೀಟರ್ ನಮ್ದಿರೋದು. ಪಾಪಕ್ಕಾಗಲಿ ಪುಣ್ಯಕ್ಕಾಗಲಿ ಈ 3 ಪ್ಯಾರಾಮೀಟರ್, ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮ, ಪ್ರಯತ್ನ. ಇದನ್ನು ಅನುಸರಿಸಿ ಪರಮಾತ್ಮ ಮಾಡಿಸ್ತಾನೆ. ಪಾಪಕರ್ಮಗಳನ್ನು ಮಾಡಿಸ್ತಾನೆ, ಕರ್ಮಗಳನ್ನು ಮಾಡಿಸ್ತಾನೆ. ಪಾಪಕರ್ಮಗಳನ್ನ ಈ ದೈತ್ಯರ ದ್ವಾರ ದೈತ್ಯರಿಂದ ಮಾಡಿಸಿ ಜೀವರಿಂದಲೂ ಮಾಡಿಸ್ತಾನೆ. ಇರುತಿಹರು ಸರ್ವರುಳು, ಎಲ್ಲರಲ್ಲೂ ಇರ್ತಾರೆ. ಈ ಕಲಿಯಿಂದ ಪ್ರಾರಂಭ ಮಾಡಿ ಇಂದ್ರಿಯಾಭಿಮಾನಿ ದೈತ್ಯರು ತನಕ ಎಲ್ಲರಲ್ಲೂ ಇರ್ತಾರೆ. ಯಾರಲ್ಲಿ ಇರಲ್ಲ ಹಾಗೆ ಅಂದ್ರೆ 4 ಜನ ಹೆಸರು ಹೇಳ್ತಾರೆ. ವಾಣಿ ಅಂದರೆ ಸರಸ್ವತಿ ದೇವಿ, ಭಾರತಿ ದೇವಿಯರು, ಕಮಲಭವ ಬ್ರಹ್ಮದೇವರು, ಪವಮಾನರು ವಾಯುದೇವರು. ಈ 4 ಜನರು ಇದನ್ನೇ ಲಕ್ಷ್ಮೀನಾರಾಯಣ ಅಂತ ಇಟ್ಕೋಬೇಕು. ಪರಶುಕ್ಲ ತ್ರಯರು ಅಂತ ಕರೀತಾರೆ. ಲಕ್ಷ್ಮಿಯನ್ನು ಸೇರಿಸಿದರೆ ಇವರನ್ನೇ ಪರಶುಕ್ಲ ತ್ರಯರು ಅಂತ. ಸದಾ ಶುದ್ಧ ಬುದ್ಧಿ ಇರುತ್ತದೆ. ಯಾಕೆ? ಕಲಿ ಮುಂತಾದವರ ಪ್ರವೇಶನೇ ಇರೋದಿಲ್ಲ ಅವರಿಗೆ. ಅವರ ಬುದ್ಧಿ ಶುದ್ಧ, ಅವರ ಕರ್ಮ ಶುದ್ಧ, ಅವರ ಮಾತು ಶುದ್ಧ, ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧಿಗಳಿಂದ ಅವರು ಇರ್ತಾರೆ ಅಂತ ಅರ್ಥ. ಅಸುರಾವೇಶ ರಹಿತರು, ಇವರಿಗೆ ಅಸುರಾವೇಶವೇ ಇರೋದಿಲ್ಲ ಹಾಗೆ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಆಕನಾಶ್ಮ ಸಮ ಹಾಗೆ ಅಂತ. ಅಂದ್ರೆ ಆಕನಾಶ್ಮ ಅಂದ್ರೆ ಒಂದು ದೊಡ್ಡ ಬಂಡೆಕಲ್ಲು ಇದ್ದ ಹಾಗೆ. ಆ ಬಂಡೆಕಲ್ಲಿಗೆ ಒಂದು ಮಣ್ಣಿನ ಉಂಡೆಯನ್ನು ಎಸೆದ್ರೆ ಏನಾಗ್ತದೆ? ಮಣ್ಣಿನ ಉಂಡೆನೇ ಪುಡಿ ಪುಡಿ ಆಗ್ತದೆ, ಕಲ್ಲು ಏನು ಆಗೋದಿಲ್ಲ. ಆ ತರ ಇರ್ತಾರೆ. ಅಂದ್ರೆ ಏನರ್ಥ? ದೈತ್ಯರು ಇವರನ್ನು ಅಟ್ಯಾಕ್ ಮಾಡ್ತಾರೆ, ಕಲಿ ಸುಮ್ಮನೆ ಬಿಡೋದಿಲ್ಲ. ಆದರೆ ಅವರು ಗಟ್ಟಿ ಇರೋದ್ರಿಂದ ಅವರ ಒಳಗೆ ಎಂಟ್ರಿನೇ ಆಗೋದಿಲ್ಲ, ಕೆಳಗೆ ಬಿದ್ದು ಬಿಡ್ತಾರೆ. ಆದರೆ ಉಳಿದ ದೇವತೆಗಳಲ್ಲಿ ಹಾಗಿಲ್ಲ. ಗರುಡಾದಿಗಳಿಂದ ಶುರು ಮಾಡಿ ಅವರ ಮನಸ್ಸೊಳಗೆ, ಇಂದ್ರಿಯಗಳ ಒಳಗೆ ಪ್ರವೇಶ ಮಾಡಿಬಿಡ್ತಾರೆ. ಅಲ್ಲಿಂದ ಶುರುವಾಗ್ತದೆ. ಅದರಿಂದ ಈ 4 ಜನ ಏನಿದ್ದಾರೆ, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು, ಇವರು ಸದಾ ಶುದ್ಧ ಬುದ್ಧಿಯಿಂದ ಇರ್ತಾರೆ. ಆಕನಾಶ್ಮ ಸಮ ಅಂತ ಕರೀತಾರೆ ಅಂತ ಅರ್ಥ. ನೋಡಿ, ಗರುಡ ಪುರಾಣದ ವಾಕ್ಯ ಹಾಗೆ ಇದೆ ನೋಡಿ. ಕಲ್ಯಾದ್ಯೈಹಿ ಪ್ರೇರಿತ ಸರ್ವೇ ರುದ್ರಾದ್ಯಾಪ್ಯಧಿಕಾರಿಣಃ ಅಂತ ಬರೀತಾರೆ. ರುದ್ರಾದೇವರಿಂದ ಶುರು ಮಾಡ್ತಾರೆ ಹಾಗೆ ಅಂತ. ಕಲಿಯಾಟ ಅಲ್ಲಿಂದ ಪ್ರಾರಂಭ. ಮುಂದಿನ ವಿಚಾರ ನಾಳೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.